ಹಾಲೆಲೂಯ. ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುವಕ್ಕಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸುತ್ತಾ, ವಿಶೇಷವಾಗಿ ಕರ್ತನಿಗೆ ಸ್ತೋತ್ರ. ಈ ಅಲ್ಲೇಲೂಯ ಟಿವಿ ನ್ಯೂಸ್ ಚಾನಲ್ ಅನ್ನ ವೀಕ್ಷಣೆ ಮಾಡುವಕ್ಕಂತ ನನ್ನ ಬಂಧು ಮಿತ್ರರಿಗೆ, ನನ್ನ ದೇವ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆ ತಿಳಿಸುತ್ತೇನೆ. ವಿಶೇಷವಾಗಿ ಇಷ್ಟು ದಿನದವರೆಗೂ ಈ ಚಾನಲ್ ಅನ್ನ ವೀಕ್ಷಣೆ ಮಾಡಿದ್ದೀರಾ, ಕೋಪರೇಟ್ ಮಾಡಿದ್ದೀರಾ. ಕರ್ತನಿಗೆ ಸ್ತೋತ್ರ. ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅತಿ ಬೇಗನೆ ಬರುವಕ್ಕಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ, ವಿಶೇಷವಾಗಿ ದೇವರು ನಮ್ಮನ್ನ ನಡೆಸುವಕ್ಕಂತವರಾಗಿದ್ದಾರೆ, ನಮ್ಮನ್ನ ಬೆಳೆಸುವಕ್ಕಂತ ದೇವರಾಗಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಾವೆಲ್ಲರೂ ಕೂಡ ವಿಶೇಷವಾಗಿ ದೇವರು ಮಾಡಿದ ಎಲ್ಲ ಉಪಕಾರವನ್ನ ನೆನೆಸ್ಕೊಂಡು ದೇವರಿಗೆ ಸ್ತೋತ್ರ ಮಾಡ್ಬೇಕು. ಆಮೇನ್, ಆಮೇನ್. ನಮ್ಮ ಕುಟುಂಬದಲ್ಲಿ, ನಮ್ಮ ಬಾಳಿನಲ್ಲಿ ದೇವರು ಮಾಡಿದಂತ ಎಲ್ಲ ಉಪಕಾರವನ್ನ ನೆನೆಸ್ಕೊಂಡು ದೇವರಿಗೆ ಎಷ್ಟು ಸ್ತೋತ್ರ ಮಾಡ್ತೀವೋ ಅಷ್ಟು ನಮಗೆ ಆಶೀರ್ವಾದ. ದಯವಿಟ್ಟು ಹೇಳ್ಬೇಕು ಅಂದ್ರೆ, ಈ ಕಾರ್ಯಕ್ರಮನ ವೀಕ್ಷಣೆ ಮಾಡೋಕಂತವರು ದೇವರ ಮೇಲೆ ಸರಿಯಾದ ನಂಬಿಕೆಯನ್ನ ತೋರಬೇಕು. ನಂಬಿಕೆ ಇಲ್ಲದೆ ಏನ್ ಮಾಡಿದ್ರು ಅದು ವ್ಯರ್ಥ ಆಗುತ್ತೆ. ಅದರಿಂದ ನಂಬಿಕೆ ಇದ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತೆ. ನಂಬಿಕೆಯಿಂದ ಮಾಡಿದ ಉಪವಾಸ, ಆ ಉಪವಾಸಕ್ಕೆ ಪ್ರತಿ ಉತ್ತರ ಬರುತ್ತೆ. ಉಪವಾಸ ಪ್ರಾರ್ಥನೆಯಲ್ಲಿ ಒಂದು ಬಲ ಇದೆ. ಮತ್ತು ಸತ್ಯವೇದವನ್ನ ಓದಿ ಜ್ಞಾನಿಸಿ. ಕೆಲವರು ತುಂಬಾ ಓದ್ತಾರೆ, ಆದ್ರೆ ಜ್ಞಾನ ಮಾಡೋದಿಲ್ಲ. ಅದರಿಂದ ಓದ್ಬೇಕು, ಜ್ಞಾನಿಸ್ಬೇಕು. ಓದಿ ಜ್ಞಾನ ಮಾಡಿ ಮತ್ತು ಆ ವಾಕ್ಯಗಳನ್ನ ನಾವು ಹೇಳ್ಬೇಕು ಅಂದ್ರೆ ಅಂತರಂಗದಲ್ಲಿ, ಮನಸ್ಸಿನಲ್ಲಿ ತೆಗೆದುಕೊಂಡು, ನೆನಪಲ್ಲಿಟ್ಕೊಂಡು ಮತ್ತು ಅದನ್ನ ವಾಗ್ದಾನವಾಗಿ ಅಂಗೀಕಾರ ಮಾಡಿ, ದೇವರು ಖಂಡಿತವಾಗ್ಲೂ ಹೇಳ್ಬೇಕು ಅಂದ್ರೆ ಅನೇಕ ಪ್ರವಾದಿಗಳಿಗೆ, ಅನೇಕ ಪರಿಶುದ್ಧವಂತರಿಗೆ ವಾಗ್ದಾನ ಮಾಡಿದ ಹಾಗೆ ಆ ವಾಗ್ದಾನವೆಲ್ಲ ನಮ್ಮ ಕುಟುಂಬದಲ್ಲಿ, ನಮ್ಮಲ್ಲಿ ನೆರವೇರುತ್ತೆ ಅಂತೇಳಿ ನಂಬಿಕೆಯಿಂದ ನಾವು ಖಂಡಿತವಾಗ್ಲೂ ಅದನ್ನ ಮಾಡುವುದಾದ್ರೆ ನಮಗೆ ಆಶೀರ್ವಾದ. ಹಲ್ಲೆಲೂಯಾ. ಅದರಿಂದ ವಾಗ್ದಾನವೆಲ್ಲ ಆಮೇನ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ವಾಗ್ದಾನ ನಮ್ಮ ಕುಟುಂಬದಲ್ಲಿ ನೆರವೇರುವಕ್ಕಂಥದ್ದಾಗಿದೆ, ನಮ್ಮಲ್ಲಿ ನೆರವೇರುವಕ್ಕಂಥದ್ದಾಗಿದೆ. ಅದಕ್ಕೆ ನಮಗೆ ಬೇಕು, ನೆರವೇರಬೇಕು ಅಂದ್ರೆ ನಂಬಿಕೆ. ಅದರಿಂದ ನಂಬಿಕೆ ಉಳ್ಳವರಾಗಿ ಹೆಚ್ಚಾಗಿ ದಿನನಿತ್ಯ ಸ್ತುತಿ ಮಾಡಿ, ಪ್ರಾರ್ಥನೆ ಮಾಡಿ, ಸತ್ಯವೇದವನ್ನ ಹಗಲಿರಲು ಜ್ಞಾನಿಸುತ್ತ ಅದರಂತೆ ನಡೆದುಕೊಳ್ಳುವುದಕ್ಕೆ ಒಪ್ಪಿಸಿಕೊಡುತ್ತ, ನೀತಿವಂತರಾಗುವಂತೆ, ಪರಿಶುದ್ಧವಂತರಾಗುವಂತೆ, ದೇವರ ಚಿತ್ತವನ್ನ ನೆರವೇರಿಸುವಕ್ಕಂತ ಮಕ್ಕಳಾಗಿ ನಾವು ಮಾರ್ಪಡುವಂತೆ ನಮ್ಮನ್ನ ನಾವು ಒಪ್ಪಿಸಿಕೊಡುವುದಾದ್ರೆ ಖಂಡಿತವಾಗ್ಲೂ ದೇವರು ನಮ್ಮನ್ನ ಕಟಾಕ್ಷಿಸಿ, ನಮ್ಮನ್ನ ಆಶೀರ್ವದಿಸಿ, ನಮ್ಮನ್ನ ಬಲಪಡಿಸಿ, ನಮ್ಮ ಸಂಗಡ ಇದ್ದು ನಮ್ಮನ್ನ ನಡೆಸುವಕ್ಕಂತ ಇಮ್ಮಾನುವೇಲ್ ದೇವರಾಗಿದ್ದಾರೆ. ಆಮೇನ್. ಅದರಿಂದ ಪ್ರಿಯ ಬಂಧುಗಳೇ, ದೇವ ಜನರೇ, ನಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಂದೇ ಹೃದಯ ಉಳ್ಳವರಾಗಿ, ಒಂದೇ ನೆನಪುಳ್ಳವರಾಗಿ ಕರ್ತನನ್ನು ನಾವು ಘನಪಡಿಸೋಣ. ಅದು ತುಂಬಾ ಇಂಪಾರ್ಟೆಂಟ್. ಒಮ್ಮನಸ್ಸು, ಹೊಂದಾಣಿಕೆ. ಅದರಿಂದ ನಾನ್ ಬೇರೆ, ನೀನ್ ಬೇರೆ, ನಂದು ನಿಂದು ಅನ್ನ ಹೇಳ್ಬೇಕು ಸಬ್ಜೆಕ್ಟ್ ಅನ್ನ ಇಲ್ಲದೆ, ನಾವು ಕ್ರಿಸ್ತನಲ್ಲಿ ಒಂದೇ ಶರೀರವಾಗಿದ್ದೇವೆ. ನಾವು ಒಂದೇ ರಕ್ತದಿಂದ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಆತನ ಮಗನಾಗಿ, ಮಗಳಾಗಿ ಮಾರ್ಪಟ್ಟಿದ್ದೇವೆ. ನಾವೆಲ್ಲ ಒಂದೇ ಕುಟುಂಬವಾಗಿ, ಆಮೇನ್, ಒಂದೇ ಅಂದ್ರೆ ಸಂತತಿ ಉಳ್ಳವರಾಗಿ, ಆಮೇನ್, ದೇವರಿಂದ ಕರೆಯಲ್ಪಟ್ಟಂತ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ಒಂದು ಪರಿಶುದ್ಧ ಹಿಂಡಾಗಿ, ಒಂದು ಪರಿಶುದ್ಧ ದೇವರ ಸೈನ್ಯವಾಗಿ, ಸ್ತುತಿಸುವ ಸೈನ್ಯವಾಗಿ, ಜಪಿಸುವ ಸೈನ್ಯವಾಗಿ, ಆತ್ಮಿಕ ಹೇಳ್ಬೇಕು ಅಂದ ರೀತಿನಲ್ಲಿ ದೇವರ ರಾಜ್ಯವನ್ನ ಕಟ್ಟುವ ರೀತಿಯಾಗಿ ನಮ್ಮನ್ನ ನಾವು ಒಪ್ಪಿಸಿಕೊಡುವುದಾದರೆ ಖಂಡಿತವಾಗ್ಲೂ ಈ ದಿನದಲ್ಲಿ ದೇವರು ನಮ್ಮನ್ನ ಆಶೀರ್ವದಿಸುವಕ್ಕಂತವರಾಗಿದ್ದಾರೆ. ಆಮೇಲೆ ಒಂದೇ ಒಂದು ವಾಕ್ಯವನ್ನ ನಿಮ್ಮ ಮುಂದೆ ಇಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ. 1 ಪೇತ್ರನ ಪುಸ್ತಕ 1ನೇ ಅಧ್ಯಾಯ 15ನೇ ವಚನದಲ್ಲಿ, ನಿಮ್ಮನ್ನು ಕರೆದಾತನು ಯೇಸು ಕ್ರಿಸ್ತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಕೂಡ ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಬೇಕು ಅಂತೇಳಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಪರಿಶುದ್ಧದಲ್ಲಿ ಮಹಾಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಆತನ ದೃಷ್ಟಿಯಲ್ಲಿ ಪರಿಶುದ್ಧರಾಗಿರಬೇಕು. ನಮ್ಮ ನೆನಪುಗಳು, ಮನಸ್ಸುಗಳು, ನಮ್ಮ ಹೃದಯಗಳು, ಎಲ್ಲ ಅಂಗಗಳು, ನಮ್ಮ ಎಲ್ಲ ಭಾಗಗಳು ಮತ್ತು ನಮ್ಮ ಕುಟುಂಬಗಳು, ನಾವು ಹೇಳ್ಬೇಕು ಅಂದ್ರೆ ಎಲ್ಲ ಪರಿಸ್ಥಿತಿಯಲ್ಲಿ ದೇವರ ದೃಷ್ಟಿಯಲ್ಲಿ
ಪರಿಶುದ್ಧವಾಗಿ ನಾವು ಕಾಣಲ್ಪಡುವುದಾದರೆ ಖಂಡಿತವಾಗ್ಲೂ ದೇವರು ನಮ್ಮನ್ನ ಆಶೀರ್ವದಿಸಿ ನಮ್ಮನ್ನ ನಿತ್ಯ ಜೀವಕ್ಕೆ ನೆರವಾಗಿ ನಡೆಸ್ಬೇಕಂತವರಾಗಿದ್ದಾರೆ. ಜೀವ ಬಾಧ್ಯರ ಪಟ್ಟಿಲಿ ನಮ್ಮ ಹೆಸರು ಬರೆಯಲ್ಪಟ್ಟಿರುತ್ತೆ. ಆಮೇನ್. ಪ್ರಾರ್ಥಿಸೋಣ. ಕರ್ತನೆ, ವಿಶೇಷವಾಗಿ ಹಲ್ಲೆಲೂಯಾ ಟಿವಿ ನ್ಯೂಸ್ ಚಾನಲ್ ವೀಕ್ಷಣೆ ಮಾಡುವಕಂತ ಎಲ್ಲ ನನ್ನ ಬಂಧುಗಳಿಗೆ, ದೇವ ಜನರಿಗೆ ಅಂಗಲಾಚಿ ಅವರ ಕುಟುಂಬದ ಆಶೀರ್ವಾದಕ್ಕಾಗಿ, ಅವರ ಬಾಳಿನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ವಿಶೇಷವಾಗಿ ಇದನ್ನ ಕೇಳಿಸಿಕೊಳ್ಳುವ, ಇದನ್ನು ನೋಡುವಕಂತ ಎಲ್ಲರ ಮೇಲೆ ನಿನ್ನ ಅಭಿಷೇಕ ಇಳಿಯಲಿ. ತೊಂದರೆಗಳು, ಹೋರಾಟಗಳು, ಕಷ್ಟಗಳು, ಕಣ್ಣೀರು, ಚಿಂತೆಗಳು ಎಲ್ಲದರಿಂದ ಬಿಡುಗಡೆ ಕೊಡು, ವಿಮೋಚನೆ ಆಗಲಿ. ದೇವರೇ, ನೀನು ಸಮಾಧಾನ ಕರ್ತನಾಗಿದೆಯಾ. ಸಮಾಧಾನ, ಸಂತೋಷ, ಆಶೀರ್ವಾದಗಳನ್ನ ಆಜ್ಞಾಪಿಸು. ಎಲ್ಲ ಒಳ್ಳೆದರಿಂದ ತುಂಬಿಸು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.